ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನಕ್ಕೂ ಮುನ್ನ ಸೆಲೆಕ್ಟರ್ಸ್ ಟೀಮ್ ಇಂಡಿಯಾಗೆ ಎದುರಾಗಿದ್ದ ರಿಷಭ್ ಪಂತ್, ರಾಹುಲ್ ಇಬ್ರೂ ಯಾರು ವಿಕೆಟ್ ಕೀಪಿಂಗ್ ಆಗಿ ಆಡ್ತಾರೆ ಅನ್ನೋ ಪ್ರಶ್ನೆ ಸಖತ್ ಸದ್ದು ಮಾಡ್ತಿತ್ತು. ಕೀಪಿಂಗ್ ಮಾಡಾಕ ಬ್ಯಾಟಿಂಗ್ ಇದು ಮಾಡಾಕ ಸ್ವಲ್ಪ ಇದು ಆಗಾಕತ್ತಿತ್ತ. ಅದಕ್ಕ ಈ ಸ್ಟಾರ್ನ ಸೆಲೆಕ್ಷನ್ಗಾಗಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರೇ ಮತ್ತು ಗಂಭೀರ್ ನಡುವಿನ ಜಟಾಪಟಿ ನಡೆದಿತ್ತು. ಈ ಸೆಲೆಕ್ಷನ್ ಜಟಾಪಟ ಎಲ್ಲಿ ಕೊನೆ ಗೆದ್ದಿತ್ತು. ಗೌತಮ್ ಗಂಭೀರ್ ಅವರು ಹೇಳ್ತಾರ, ಕೀಪಿಂಗ್ ಯಾರು ಮಾಡ್ತಾರ ಯಾರಿಲ್ಲ ಅಂತೇಳಿ ಅವ್ರ ನಗತಾರ. ಅವರು ಏನು KL ರಾಹುಲ್ ಮಾಡ್ತಾನೋ ರಿಷಭ್ ಪಂತ್ ಮಾಡ್ತಾನೋ ಗೊತ್ತಿಲ್ಲ. ಮೂರು ಕ್ಯಾಂಡಿಡೇಟ್ ಅವೇ ಅದಾವು. ಮೂರಕ್ಕೆ ಮೂರು ಬ್ಯಾಟಿಂಗ್, ಮೂರಕ್ಕೆ ಮೂರು ಕೀಪಿಂಗ್ ಮಾಡುವ ಅದು ಕ್ಯಾಂಡಿಡೇಟ್. ಇದ್ರೊಳಗೆ ಯಾರಿಗೆ ಹಾಕೋತಾರ ಯಾರಿಗಿಲ್ಲ ಅಂತ ಚರ್ಚೆ ಮಾಡಾಕತ್ತಾರ ಅವರು. ನೋಡೋಣ ಅದ್ರೊಳಗೆ ಯಾರಿಗೆ ಹಾಕೋತಾರ ಯಾರಿಗಿಲ್ಲ ನೋಡೋಣ ಬನ್ನಿ. ನನಗನ್ಸೋ ಮಟ್ಟಿಗೆ ರೋಹಿತ್ ಶರ್ಮಾ ಮತ್ತು ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಬಿರುಗಾಳಿಯಿಂದ ಶತಕ ಸಿಡಿಸಿದ್ದಾರೆ. ರೋಹಿತ್ ಶರ್ಮಾ ಅವರು ಅನಗಢ ಬ್ಯಾಟಿಂಗ್ ಆಡ್ಯಾರ, ಶತಕವನ್ನು ಹೊಡೆದಾರ. ಆ ರೀತಿ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಶತಕವನ್ನು ಹೊಡೆದು ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟಿನಲ್ಲಿ 338 ದಿನಗಳ ನಂತರ ಮತ್ತು ಏಕದಿನ ಪಂದ್ಯದಲ್ಲಿ 475 ದಿನಗಳ ನಂತರ ಶತಕ ಬರೋಬ್ಬರಿ ನಡೆಸಿಕೊಂಡಿದ್ದಾರೆ. ಬರೋಬ್ಬರಿ 475 ದಿನ ರೀ. ಅದರೊಳಗೆ ಬರೀ ಫಾರ್ಮ್ನಾಗೆ ಇರಲಿಲ್ಲ ಅವ. ಅದು ಆದ ನಂತರ ಫಾರ್ಮ್ನಾಗ ಸೆಂಚುರಿ ಇಂಗ್ಲೆಂಡ್ ವಿರುದ್ಧ ಬಂದೈತೆ. ಅದು ಸೆಂಚುರಿ 119 ರನ್ ಹೊಡೆದಾರ ಅವರು ಕ್ಯಾಂಡಿಡೇಟ್. ಅದಕ್ಕೆ ಮೆಚ್ಚಬೇಕು ಅವ್ರಿಗೆ. ಅದಕ್ಕೆ ಕ್ಯಾಪ್ಟನ್ಸಿ ಟೀಮ್ ಇಂಡಿಯಾದಲ್ಲಿ ನಾಯಕ ರೋಹಿತ್ ಶರ್ಮಾ ಮತ್ತು ಕಳಪೆ ಫಾರ್ಮ್ನಿಂದ ಬಳಲುತ್ತಿದ್ದ. ಕಳೆದ 10 ಇನ್ನಿಂಗ್ಸ್ನಲ್ಲಿ ಈ ಹಿಟ್ ಮ್ಯಾನ್ ಒಂದೇ ಒಂದು ಅರ್ಧಶತಕವನ್ನು ಸಿಡಿಸೇ ಇಲ್ಲ. ರೋಹಿತ್ ಶರ್ಮಾ ಅವರು 10 ಇನ್ನಿಂಗ್ಸ್ ಆಡಿದ್ರು. 10 ಮ್ಯಾಚ್ನಾಗ ಏನೂ ರನ್ನೇ ಬಂದಿದ್ದಿಲ್ಲ. ಅದೇ ಇಂಗ್ಲೆಂಡ್ ವಿರುದ್ಧ ಸೆಂಚುರಿ ಬಂದಿದ್ದ ಖರೆ ಆಗೈತಿ. ರೋಹಿತ್ ಶರ್ಮಾ ಒಬ್ಬರೇ ಸ್ಟಾರ್ ಆಟಗಾರ ಅನ್ನೋನು ಬೇಗನೆ ಫಾರ್ಮಿಗೆ ಮರಳಬೇಕು. ಇದು ಸರಿಪಡಿಸಿಕೊಂಡು ಭಾರತ ಚಾಂಪಿಯನ್ ಆಗೋದು ಪಕ್ಕಾ ಅಂದಿದ್ದಾರೆ ಕಪಿಲ್ ದೇವ್. ಚಾಂಪಿಯನ್ ಟ್ರೋಫಿನೂ ಗೆಲ್ಲಬಹುದತ್ತ. ಇದು ಇಂಡಿಯಾದು ಇಂಗ್ಲೆಂಡ್ ವಿರುದ್ಧ ಅದನ್ನು ಗೆಲ್ತದ. ಚಾಂಪಿಯನ್ ಟ್ರೋಫಿ ಮುನ್ನ ಅದು ಕಪ್ ಗೆಲ್ಲಬಹುದು. ರೋಹಿತ್ ಶರ್ಮಾ ಏನ್ರ ಫಾರ್ಮ್ನಲ್ಲಿ ವಿರಾಟ್ ಕೊಹ್ಲಿ ಇಂಥವ್ರು ಇದ್ರೆ ಫಾರ್ಮ್ನಾಗಿದ್ರೆ ಚಾಂಪಿಯನ್ ಟ್ರೋಫಿ ಪಕ್ಕಾ ಗೆಲ್ಲಬಹುದು ಅಂತ ಕಪಿಲ್ ದೇವ್ ಅವರು ಹೇಳಕತ್ತಾರ. ಕಪಿಲ್ ದೇವ್ ಅಂತ ನೋಡಿ ಅವ್ರ ಹೆಸರು. ಅವ್ರು ಹೇಳಕತ್ತಾರ. ಚಾಂಪಿಯನ್ ಟ್ರೋಫಿ ಭರಾವತಿ ಸ್ಟೇಡಿಯಂನಲ್ಲಿ ತನ್ನ 32ನೇ ಶತಕ ಪೂರೈಸಿದ ರೋಹಿತ್ ಶರ್ಮಾ ಇಂಗ್ಲೆಂಡ್ ವಿರುದ್ಧ ಇದು ತನ್ನ ನಿಮಿತ್ತೇನ ಹೇಳುತ್ತಿದ್ದ ಕ್ರಿಕೆಟಿಗರಿಗೆ ಟಕ್ಕರ್ ಕೊಟ್ಟ ನಮ್ಮ ಭಾರತ ತಂಡದ ನಾಯಕ. ಅವರು ಟಕ್ಕರ್ ಕೊಟ್ಟಾತ್ರಿ. ರನ್ ಅದು ಹೊಡೆದು ಇಂಗ್ಲೆಂಡ್ ಪ್ಲೇಯರ್ಗೆ ಟಕ್ಕರ್ ಕೊಟ್ಟನಂತ ರೋಹಿತ್ ಶರ್ಮಾ ಅವರಿಗೆ. ಅದೇ ಚಲೋತ್ನಾಗ ಇನ್ನೊಂದ್ಸಲ ಆಡಿದ್ನಂದ್ರೆ ಪೂರಾ ಟಕ್ಕರೇ ಕೊಟ್ಬಿಡ್ತಿದ್ನ. ಕ್ಯಾಪ್ಟನ್ ಆಗಿ 76 ಬಾಲಿಗೆ ಅರ್ಧ ಶತಕ ಹೊಡೆದು ತನ್ನ ತಂಡವನ್ನು ಮುನ್ನಡೆಸುತ್ತಿರುವ ರೋಹಿತ್ ಶರ್ಮಾ ಈಗ ಬಲಿಷ್ಠ ಒಂದು ಚಪ್ಪಾಳೆ. ಚೆನ್ನಾಗಿ ಆಡ್ಯಾನ. 76 ಬಾಲಿಗೆ ಸೆಂಚುರಿ ಹೊಡೆದಾನವ. ಅವಂಗ ಎಲ್ಲ ಸ್ಟೇಡಿಯಂನಾಗ ನಿಂತು ಚಪ್ಪಾಳೆ ಹೊಡ್ಯಾಕತ್ತಾರ ಅವಂಗ. ಅಲ್ಲಿ ಲಾಸ್ಟ್ ದಂಡಿ ಮಟನು ಇನ್ನೂ ನಿಂತು ಆಡಿದ್ರೆ ಪೂರಾ ಸ್ಟೇಡಿಯಂ ಚಪ್ಪಾಳೆ ಹೊಡೆದಿದ್ರು. ಚಪ್ಪಾಳೆ ಹೊಡಿದ ಅಲ್ಲಿ ಸ್ಟೇಡಿಯಂನಾಗ ಕೂಗಿ ಹೊಡಿದೇನು ಮಾಡೋದೇನು. ರೋಹಿತ್ ಶರ್ಮಾ ಔಟ್ ಆಗೋಣ ತಲೆ ಹಾಪಾಗಿತ್ತು. ಅವನು ಇನ್ನೂ ಸ್ವಲ್ಪ 150 ರನ್ ಹೊಡಿಬೇಕಂತ ಮಾಡಿದ್ನ. ಅವನು ಕ್ಯಾಚ್ ಹಾಕಿದ್ನವ, ಯಾಕೆ ಆಗಲಿಲ್ಲ ಅದು. ಇದೇ 119 ರನ್ ಹೊಡೆದಿದ್ದ ಭಾಳ ಖುಷಿ ಆಯ್ತು. 19 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿದ್ದಾಗ ಕ್ರೀಸಿಗೆ ಬಂದಾಗ ಗಿಲ್ ಜವಾಬ್ದಾರಿ ಬ್ಯಾಟಿಂಗ್ ಮಾಡಿ ತಮ್ಮ 15ನೇ ಅರ್ಧಶತಕ ದಾಖಲಿಸಿದರು. ವಿರಾಟ್ ಕೊಹ್ಲಿ ಅವರನ್ನೇ ಸ್ಥಾನದಲ್ಲಿ ಗಿಲ್ಗೆ ಬ್ಯಾಟಿಂಗ್ ಮಾಡಿ ಪ್ಲೇಆಫ್ಗೆ ಬೇರ್ಪಡಿಸಿದರು. ತಮ್ಮ ಅರ್ಧಶತಕದ ಮೂಲಕ ಟೈಲರ್ ಬಾಯ್ಗೆ ಮುಚ್ಚಿಸಿದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಚಾಂಪಿಯನ್ ಟ್ರೋಫಿಗೆ ಮುನ್ನ ಈ ಫಾರ್ಮಿಗೆ ಮರಳಿದ್ದಾರೆ.
ಈ ಖುಷಿ ಸುದ್ದಿ ಎಂದಿದ್ದಾರೆ ಸಂಜಯ್ ಬಂಗಾರಟ್. ನೋಡ್ರಿ ಸಂಜಯ್ ಬಂಗಾರಟ್ಟಿ ಏನು ನೋಡ್ರಿ. ರೋಹಿತ್ ಶರ್ಮಾ ಅವರ 100, ಗಿಲ್ ಮತ್ತು ಅಯ್ಯರ್ ಅವರ ಬ್ಯಾಟಿಂಗ್ ಪ್ರದರ್ಶನದಲ್ಲಿ ಎಲ್ಲರೂ ನಿಂತಿದ್ದಾರೆ. ಅಕ್ಷರ್ ಪಟೇಲ್ ಅವರ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ಯಾರೂ ಗಮನಿಸೇ ಇರಲಿಲ್ಲ. 5ನೇ ಸ್ಥಾನದಲ್ಲಿ ಮೊದಲ ಓಡಿಐನಲ್ಲಿ 52 ರನ್ ಹೊಡೆದವ ಶ್ರೇಯಸ್ ಅಯ್ಯರ್ 47 ಬಾಲಿಗೆ. ಎರಡನೇ ಓಡಿಐಯಲ್ಲಿ 41 ರನ್ 43 ಬಾಲಲ್ಲಿ ಹೊಡೆದವ ಶ್ರೇಯಸ್ ಅಯ್ಯರ್ ಅವರು. ಮ್ಯಾಚ್ಬೇಕು ಅದಕ್ಕೂ ಕ್ಯಾಂಡಿಡೇಟ್ ಬ್ಯಾಟಿಂಗ್ ಮಾಡ್ತಾನ, ಬಾಲಿಂಗ್ ಹಾಕ್ತಾನ. ಎದ್ದು ನಿಂತ ಅಲ್ಲಿ ಸ್ಟೇಡಿಯಂನ್ಯಾಗ ಗೌತಮ್ ಗಂಭೀರ್ ಚಪ್ಪಾಳೆ ಹೊಡ್ಯಾಕತ್ತಾರವ. 52 ರನ್ 53 ರನ್ ಹೊಡೆದಾನ. ಚಲೋತ್ನಾಗ ಬ್ಯಾಟಿಂಗ್ ಆಡ್ಯಾನ. ದಾಖಲೆ ಪುಡಿಗಟ್ಟ್ಯಾನ. T20 ಒಳಗೆ ಅದ್ರೊಳಗೆ ಇದ್ರೊಳಗೆ ಆಡಿ